ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಎರಡನೇ ಆರೋಪಿಯಾಗಿರುವ ದರ್ಶನ್ ಬಳ್ಳಾರಿ ಜೈಲಲ್ಲಿದ್ದಂಥ ಸಂದರ್ಭದಲ್ಲಿ 6 ವಾರಗಳ ಕಾಲ ಮಧ್ಯಂತರ ಜಾಮೀನನ್ನು ಪಡೆದು ಬಿಜಿಎಸ್ ಆಸ್ಪತ್ರೆಯಲ್ಲಿ ಸದ್ಯ ಚಿಕಿತ್ಸೆಯನ್ನು ಪಡೆದುಕೊಳ್ತಿದ್ದಾರೆ. ನಾಳೆ ಅದು ಅಂತ್ಯ ಆಗುತ್ತೆ. ಹಾಗಾಗಿ ಇವತ್ತು ಬಿಗ್ ಡೇ. ಕೆಲವೇ ಕ್ಷಣಗಳಲ್ಲಿ ಜಾಮೀನು ಅರ್ಜಿ ವಿಚಾರಣೆ ಆರಂಭ ಆಗುತ್ತೆ. ಒಂದು ಕಡೆ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ಇವತ್ತು ವಾದವನ್ನ ಮಂಡನೆ ಮಾಡಲಿದ್ದಾರೆ. ಈಗ ಆಲ್ರೆಡಿ ದರ್ಶನ್ ಪರ ವಕೀಲರಾಗಿರುವಂತಹ ಸಿ.ವಿ. ನಾಗೇಶ್ ಅವರು ವಾದವನ್ನ ಮಾಡಿ ಮುಗಿಸಿದ್ದಾಗಿದೆ. ಯಾವ ಕಾರಣಕ್ಕೋಸ್ಕರ ಜಾಮೀನನ್ನ ಕೊಡಬೇಕು ಅಂತೇಳಿ ಪ್ರಬಲವಾಗಿ ವಾದವನ್ನ ಮಂಡಿಸಿದ್ರು. ತನಿಖೆಯ ಒಂದಷ್ಟು ಲೋಪಗಳನ್ನ ಹೈಕೋರ್ಟ್ನಲ್ಲಿ ಎತ್ತಿ ಹಿಡಿಯುವ ಕೆಲಸವನ್ನ ಮಾಡಿದ್ರು. ಇದಕ್ಕೆ ಪ್ರಬಲವಾಗಿ ವಾದವನ್ನ ಮಂಡಿಸೋದಕ್ಕೆ ಈಗ ಆಲ್ರೆಡಿ ಆರಂಭ ಮಾಡಿದಂತ ಪ್ರಸನ್ನ ಕುಮಾರ್ ಅವರು ಎಸ್ಪಿಪಿ ಇವತ್ತು ಮತ್ತೊಮ್ಮೆ ತಮ್ಮ ಪ್ರಬಲವಾದಂತ ಪ್ರತಿವಾದವನ್ನ ಮಂಡನೆ ಮಾಡಲಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವಿಚಾರಣೆ ಕೂಡ ಆರಂಭ ಆಗುತ್ತೆ. ಆರು ವಾರಗಳ ಮಧ್ಯಂತರ ಜಾಮೀನು ಪಡೆದುಕೊಂಡಿದ್ದಂಥ ದರ್ಶನ್ಗೆ ಇವತ್ತು ಬಿಗ್ ಡೇ, ಜೊತೆಗೆ ಡಿಸೈಡಿಂಗ್ ಡೇ ಕೂಡ. ಯಾಕೆಂದ್ರೆ ಒಂದು ವೇಳೆ ಇವತ್ತು ರೆಗ್ಯುಲರ್ ಬೇಲ್ ಸಿಗದೇ ಇದ್ರೆ ಮಧ್ಯಂತರ ಜಾಮೀನು ಪಡೆದಿದ್ದಂಥ ವಿಚಾರವಾಗಿ ನಾಳೆ ಅಂತ್ಯ ಆಗುತ್ತೆ. ಹಾಗಾಗಿ ವಾಪಸ್ ಬಳ್ಳಾರಿಗೆ ಹೋಗ್ತಾರಾ ದರ್ಶನ್? ಅದಕ್ಕೆ ಸಂಬಂಧಪಟ್ಟಂತ ಒಂದು ವರದಿ ನಿಮ್ಮ ಮುಂದೆ. ಇಂದು ನಟ ದರ್ಶನ್ ಪಾಲಿಗೆ ನಿರ್ಣಾಯಕ ದಿನ. ಜೈಲ, ರೆಗ್ಯುಲರ್ ಬೇಲ, ಬಿಜಿಎಸ್ ಆಸ್ಪತ್ರೆನ. ಕೊಲೆ ಆರೋಪಿ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ಇಂದು ಹೈಕೋರ್ಟ್ನಲ್ಲಿ ನಡೆಯಲಿದೆ. ಅನಾರೋಗ್ಯದ ಕಾರಣ ನೀಡಿ ಆಸ್ಪತ್ರೆ ಸೇರಿರುವ ದರ್ಶನ್ಗೆ ಮಧ್ಯಂತರ ಜಾಮೀನು ನಾಳೆ ಮುಗಿಯಲಿದ್ದು, ಇಂದು ಕೊಲೆ ಆರೋಪಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಚಾಲೆಂಜ್ ಡೇ ಆಗಿದೆ. ಸದ್ಯ ಕೊಲೆ ಆರೋಪಿ ದರ್ಶನ್ಗೆ 3 ಟೆನ್ಷನ್ ಇದೆ. ಒಂದ್ ಕಡೆ ರೆಗ್ಯುಲರ್ ಬೇಲ್ ಟೆನ್ಷನ್, ಇನ್ನೊಂದು ಮಧ್ಯಂತರ ಬೇಲ್ಗೆ ನಾಳೆ ಅಂತ್ಯವಾಗ್ತಾ ಇದೆ. ಮತ್ತೊಂದ್ ಕಡೆ ಆಪರೇಷನ್ ಟೆನ್ಷನ್. ಈ ವಾರದಲ್ಲೇ ನಟ ದರ್ಶನ್ಗೆ ಆಪರೇಷನ್ ಮಾಡ್ತಾರೆ ಅಂತ ಹೇಳಲಾಗಿತ್ತು. ಇಂದು ಪ್ರಸನ್ನ ಕುಮಾರ್ ತಮ್ಮ ವಾದ ಮುಂದುವರಿಸಲಿದ್ದು, ಈ ಮಧ್ಯಂತರ ಜಾಮೀನು ಅರ್ಜಿ ವಿಚಾರಣೆ ಆಗುತ್ತಾ ಎಂಬುದು ಕುತೂಹಲವಾಗಿದೆ. ಹೈಕೋರ್ಟ್ನಲ್ಲಿ ಸದ್ಯ ಆರೋಪಿ ದರ್ಶನ್ ಅಷ್ಟೇ ಅಲ್ಲದೆ ಇನ್ನು 6 ಜನ ಆರೋಪಿಗಳ ವಾದ ಮುಗಿದಿದ್ದು, ಈಗ ಎಸ್ಪಿಪಿ ಪ್ರಸನ್ನ ಕುಮಾರ್ ದರ್ಶನ್ ಜಾಮೀನು ಅರ್ಜಿ ವಿಚಾರವಾದವನ್ನ ಮಾಡ್ತಿದ್ದಾರೆ. ಇನ್ನುಳಿದ 6 ಜನ ಆರೋಪಿಗಳ ಬಗ್ಗೆ ವಾದ ಮಾಡಬೇಕಾಗಿದ್ದು, ತ್ವರಿತಗತಿಯಲ್ಲಿ ದರ್ಶನ್ಗೆ ಮಧ್ಯಂತರ ಜಾಮೀನು ಬೇಕಾಗಿದೆ. ಆದರೆ ಎಸ್ಪಿಪಿ ವಾದವೇ ಸಾರಥಿ ಪಾಲಿಗೆ ಸಂಚಕಾರ ಆಗುತ್ತಾ ಎಂಬ ಅನುಮಾನವಿದೆ. ಹೀಗಾಗಿ ದರ್ಶನ್ ಪಾಲಿಗೆ ಇಂದು ನಿರ್ಣಾಯಕ ದಿನವಾಗಿದೆ. ಒಂದೊಮ್ಮೆ ಜಾಮೀನು ಸಿಗದೆ ಮಧ್ಯಂತರ ಜಾಮೀನು ವಿಸ್ತರಣೆ ಆಗದಿದ್ರೆ ಬಳ್ಳಾರಿ ಜೈಲು ಸೇರಲೇಬೇಕಾದ ಅನಿವಾರ್ಯತೆ ಇದೆ. ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಹಾಗಾದ್ರೆ ಇಲ್ಲಿಯವರೆಗೂ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ಮಂಡಿಸಿರುವಂತಹ ವಾದ ಹೇಗಿತ್ತು ಅಂತೇಳಿ ನಾವು ಈಗ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ನೋಡಿ, 6 ವಾರಗಳ ಕಾಲ ಅವರು ಮಧ್ಯಂತರ ಜಾಮೀನನ್ನ ಪಡೆದುಕೊಂಡಿದ್ದು ಮೆಡಿಕಲ್ ಟರ್ಮ್ಗೋಸ್ಕರ, ಅಂದ್ರೆ ಅವರು ಆಪರೇಷನ್ ಮಾಡಿಸ್ಬೇಕು ಅಂತೇಳಿ ಅವರು ಜಾಮೀನನ್ನ ಪಡೆದುಕೊಂಡ್ರು ಅಂತೇಳಿ. ಆದರೆ ಇಲ್ಲಿ ಆಪರೇಷನ್ ಆಗಿಲ್ಲ. ಹಾಗಾಗಿ ಈಗ ಇಲ್ಲಿ ರೆಗ್ಯುಲರ್ ಬೇಲನ್ನು ಕೂಡ ಕೊಡಬಾರ್ದು ಅಂತೇಳಿ ಪ್ರಸನ್ನ ಕುಮಾರ್ ಅವರು ವಾದವನ್ನ ಮಂಡಿಸಿದ್ದಾರೆ. ಕಳೆದ 5 ವಾರಗಳಿಂದ ಆಪರೇಷನ್ನೇ ಮಾಡಿಸಿಕೊಂಡಿಲ್ಲ ದರ್ಶನ್. 2 ದಿನದಲ್ಲಿ ಆಪರೇಷನ್ ಮಾಡಿಸ್ಕೊಂಡಿಲ್ಲ ಅಂತಂದ್ರೆ ಪಾರ್ಶ್ವವಾಯು ಸಮಸ್ಯೆ ಆಗುತ್ತೆ, ಕಾಲು ಸ್ವಾಧೀನವನ್ನ ಕಳೆದುಕೊಳ್ಳುವ ಸಂಭವ ಇದೆ ಅಂತ ಹೇಳಿ ಒಂದು ಮೆಡಿಕಲ್ ರಿಪೋರ್ಟ್ ಅನ್ನ ತೋರಿಸುವ ಮೂಲಕ ಮಧ್ಯಂತರ ಜಾಮೀನನ್ನ ಪಡೆದುಕೊಂಡಿದ್ರು. ನವೆಂಬರ್ 6ನೇ ತಾರೀಕು ವರದಿಯನ್ನ ಕೊಟ್ಟಿದ್ರು. ಮೊದಲ ವರದಿಯನ್ನ ಕೂಡ ಕೊಟ್ಟಿದ್ರು. ದರ್ಶನ್ ಅವರ ಆರೋಗ್ಯದ ವಿಚಾರವಾಗಿ ಸಂಬಂಧಪಟ್ಟಂತೆ ಆರೋಪಿ ಶಸ್ತ್ರಚಿಕಿತ್ಸೆಗೆ ರೆಡಿ ಆಗಿದ್ರು ಅಂತೇಳಿ ವರದಿಯನ್ನ ಕೊಟ್ಟಿದ್ದಾರೆ. ಆದರೆ ವರದಿಯಲ್ಲಿ ಆಪರೇಷನ್ ಬಗ್ಗೆ ಮಾಹಿತಿನೇ ಕೊಟ್ಟಿಲ್ಲ ಅನ್ನೋದನ್ನ ಕೂಡ ವಾದವನ್ನ ಮಂಡಿಸಿದ್ರು. ಫೆಬ್ರವರಿಯಲ್ಲಿ ಪವಿತ್ರಾಗೆ ರೇಣುಕಾಸ್ವಾಮಿ ಮೆಸೇಜ್ ಮಾಡಿದ್ರು. ನೋಡಿ, ಕಿಡ್ನಾಪೇ ಆಗಿಲ್ಲ ಅಂತೇಳಿ ಸಿ.ವಿ. ನಾಗೇಶ್ ವಾದವನ್ನು ಮಂಡಿಸಿದ್ರಲ್ಲ, ಅದಕ್ಕೆ
ಈ ವಿಚಾರವನ್ನ ಪ್ರಸ್ತಾಪ ಮಾಡಿ ಅವರ ನಂಬರನ್ನು ಬ್ಲಾಕ್ ಮಾಡಿದಂಥ ಪವಿತ್ರ ಗೌಡ ಫೆಬ್ರವರಿಯಲ್ಲೇ ಅವ್ರ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇದ್ರು. ಆದರೆ ಅವನ ನಂಬರನ್ನು ಬ್ಲಾಕ್ ಮಾಡಿದ್ದು ಪವಿತ್ರ ಗೌಡ. ಅದಾದ ಬಳಿಕ ಆ ವಿಚಾರವನ್ನ ಪವನ್ ಬಳಿ ಹೇಳ್ಕೊಳ್ತಾರೆ. ಪವಿತ್ರ ಗೌಡ ಪವನ್ ಬಳಿ ಹೇಳ್ಕೊಳ್ತಾರೆ. ಸತ್ವ ಅಪಾರ್ಟ್ಮೆಂಟ್ ಬಳಿ ರೇಣುಕಾ ಸ್ವಾಮಿಯ ಮೃತದೇಹ ಪತ್ತೆ ಆಗುತ್ತೆ. ಆ ಪತ್ತೆ ಆದ ಬಳಿಕ ಅಲ್ಲಿ ಯಾರೋ ಸೆಕ್ಯೂರಿಟಿ ಗಾರ್ಡ್ ನೋಡಿ ಪೊಲೀಸರಿಗೆ ಮಾಹಿತಿಯನ್ನು ಕೊಡ್ತಾರೆ. ಗೇಟ್ ಬಳಿ ಆರೋಪಿಗಳ ಕಾರು ಬಂದಿದ್ದಕ್ಕೆ ಸಾಕ್ಷಿ ಇದೆ. ಇಟಿಎಸ್ ಕಾರು ಬರುತ್ತಲ್ಲ, ಅದು ಸಿಸಿ ಕ್ಯಾಮ್ರಾದಲ್ಲಿ ಸೆರೆಯಾಗಿದೆ. ಕಾರು ಹೋಗಿರುವ ಬಗ್ಗೆ, ಹೊರಗೆ ಹೋಗಿರುವ ಬಗ್ಗೆ ಎಲ್ಲವನ್ನ ಕೂಡ ಅಲ್ಲಿ ಸರಿಯಾಗಿದೆ ಅಂತ ಹೇಳಿ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ವಾದವನ್ನ ಮಂಡನೆ ಮಾಡ್ತಾರೆ. ಇನ್ನು ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಲ ಆರೋಪಿಗಳಿಗೆ ಜಾಮೀನು ಸಿಕ್ಕಿದೆ. ಇನ್ನೂ ಕೆಲ ಆರೋಪಿಗಳು ಜಾಮೀನು ಸಿಗದೆ ತಡಬಡಾಯಿಸುತ್ತಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತ ಒಂದು ವರದಿ ಇದೆ, ನೋಡ್ಕೊಂಡ್ ಬನ್ನಿ. ರೇಣುಕಾಸ್ವಾಮಿ ಕೊಲೆ ಆರೋಪಿಗಳ ಬೇಲ್ ವಿಚಾರಣೆ. ದರ್ಶನ್ ಪವಿತ್ರ ಸೇರಿ 7 ಜನರಿಗೆ ಸಿಗುತ್ತಾ ಜಾಮೀನು. ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಸಂಬಂಧಿಸಿದಂತೆ ಇಂದು ಆರೋಪಿ ದರ್ಶನ್ ಅಂಡ್ ಗ್ಯಾಂಗ್ನ ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿದೆ. ಇಂದು ಎಸ್ಪಿಪಿ ಪ್ರಸನ್ನ ಕುಮಾರ್ ತಮ್ಮ ವಾದವನ್ನ ಮಾಡ್ತಿದ್ದಾರೆ. ಇನ್ನು ಹೈಕೋರ್ಟ್ನ ನ್ಯಾಯಮೂರ್ತಿ ವಿಶ್ವಜಿತ್ ಶೆಟ್ಟಿ ಪೀಠದಲ್ಲಿ ವಿಚಾರಣೆ ಮುಂದುವರಿಯಲಿದೆ. ನಟ ದರ್ಶನ್, ಪವಿತ್ರ ಗೌಡ, ಆರ್ ನಾಗರಾಜ್, ಎಂ ಲಕ್ಷ್ಮಣ್, ಅನುಕುಮಾರ್ ಅಲಿಯಾಸ್ ಅನು, ಜಗದೀಶ್ ಅಲಿಯಾಸ್ ಜಗ್ಗ, ಪ್ರದೋಷ್ ಪರ ವಕೀಲರು ವಾದವನ್ನ ಮಾಡಿದ್ದಾರೆ. ಕಳೆದ ಗುರುವಾರ ದರ್ಶನ್ ಪರ ವಕೀಲ ವಿ ನಾಗೇಶ್ ವಾದವನ್ನ ಮಂಡಿಸಿದ್ರು. ಸಿವಿ ನಾಗೇಶ್ ವಾದಕ್ಕೆ ಶುಕ್ರವಾರ ಪ್ರಸನ್ನ ಕುಮಾರ್ ಟಕ್ಕರ್ ಕೊಟ್ಟಿದ್ದಾರೆ. ಬೇಲ್ ಸಿಹಿ ನೀಡದಂತೆ ಪ್ರಬಲ ವಾದ ಮಂಡಿಸಿದ್ರು. ಹಾಗಾದ್ರೆ ಎಸ್ಪಿಪಿ ಟಕ್ಕರ್ ಹೇಗಿತ್ತು ಅನ್ನೋದನ್ನ ನೋಡೋದಾದ್ರೆ, ಹೇಗಿತ್ತು ಎಸ್ಪಿಪಿ ಪ್ರಬಲವಾದ? ದರ್ಶನ್ಗೆ ಜಾಮೀನು ನೀಡದಂತೆ ಪ್ರಸನ್ನ ಕುಮಾರ್ ಪ್ರಬಲವಾದವನ್ನ ಮಂಡಿಸಿದ್ದಾರೆ. ಕಳೆದ 5 ವಾರಗಳಿಂದ ದರ್ಶನ್ ಆಪರೇಷನ್ ಮಾಡಿಸಿಕೊಂಡಿಲ್ಲ. ತಕ್ಷಣ ಆಪರೇಷನ್ ಆಗದಿದ್ರೆ ಲಕ್ವಾ ಹೊಡೆಯುತ್ತೆ ಅಂತ ನವೆಂಬರ್ 6ರಂದು ವರದಿಯನ್ನ ಕೊಟ್ಟಿದ್ರು. ಆರೋಪಿ ಶಸ್ತ್ರಚಿಕಿತ್ಸೆಗೆ ರೆಡಿಯಾಗಿದ್ರು ಎಂದು ವರದಿ ನೀಡಿದ್ರು. ಆದ್ರೆ ವರದಿಯಲ್ಲಿ ಆಪರೇಷನ್ ಬಗ್ಗೆ ಮಾಹಿತಿ ನೀಡಿಲ್ಲ ಅಂತ ಸಿವಿ ನಾಗೇಶ್ ವಾದಕ್ಕೆ ಎಸ್ಪಿಪಿ ಕೌಂಟರ್ ಅಟ್ಯಾಕ್ ಮಾಡಿದ್ರು. ಫೆಬ್ರವರಿಯಲ್ಲಿ ಪವಿತ್ರಾಗೆ ರೇಣುಕಾಸ್ವಾಮಿ ಮೆಸೇಜ್ ಮಾಡಿದ್ರು. ಆದ್ರೆ ಅವನ ನಂಬರ್ನ ಬ್ಲಾಕ್ ಮಾಡಿರಲಿಲ್ಲ. ಸತ್ವ ಅಪಾರ್ಟ್ಮೆಂಟ್ ಬಳಿ ರೇಣುಕಾ ಮೃತದೇಹ ಪತ್ತೆಯಾಗಿತ್ತು. ಸತ್ವ ಗೇಟ್ ಬಳಿ ಆರೋಪಿಗಳ ಕಾರು ಬಂದ ದೃಶ್ಯಗಳು ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಮಹತ್ವ ಸಾಕ್ಷ್ಯಗಳನ್ನ ಹಿಡಿದು ಎಸ್ಪಿಪಿ ಪರ ವಕೀಲರು ಪ್ರಬಲ ವಾದವನ್ನ ಮಂಡಿಸಿದ್ರು. ಮಧ್ಯಂತರ ಬೇಲ್ ಸಿಗುವ ಖುಷಿಯಲ್ಲಿದ್ದ ದರ್ಶನ್ಗೆ ಪ್ರಸನ್ನ ಕುಮಾರ್ ವಾದವೇ ಮುಳುವಾಗುವ ಸಾಧ್ಯತೆ ಇತ್ತು. ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಹೋರಾಟ ಹಾರಾಟವೇ ಅಧಿವೇಶನ. ಬಾಣಂತಿಯರ ಪ್ರಾಣ ತೆಗೆದಿದ್ದೆ ಐವಿ ದ್ರಾವಣ. ಹಗಲು ಕದನ, ರಾತ್ರಿ ರಾಜಕಾರಣ. ವೀಕ್ಷಿಸಿ ಸಂಜೆ 3:57ಕ್ಕೆ ಪಕ್ಕಾ ಪಾಲಿಟಿಕ್ಸ್. ನೋಡಿ, ಈಗ ಕೆಲ ಆರೋಪಿಗಳು ಜಾಮೀನನ್ನ ಪಡೆದುಕೊಂಡಿದ್ದಾರೆ. ಇನ್ನು ಕೆಲ ಆರೋಪಿಗಳು, ಅದರಲ್ಲೂ A1, A2 ಹೀಗೆ ಒಂದಷ್ಟು ಜನ ಜಾಮೀನು ಯಾವಾಗ ಸಿಗುತ್ತೆ ಅನ್ನುವ ಟೆನ್ಷನಲ್ಲೇ ಇದ್ದಾರೆ. ಇವತ್ತು ಡಿಸೈಡಿಂಗ್ ಡೇ ಅಂದ್ರೂ ಕೂಡ ತಪ್ಪಾಗೋದಿಲ್ಲ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಕ್ರೈಮ್ ರಿಪೋರ್ಟರ್ ನಾಗರಾಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಾಗರಾಜ್, ಇವತ್ತು ಡಿಸೈಡ್ ಆಗುತ್ತಾ? ಖಂಡಿತವಾಗ್ಲೂ ಒಂದು ವಿಚಾರ ಇವತ್ತು ಡಿಸೈಡ್ ಆಗುವ ಎಲ್ಲಾ ಸಾಧ್ಯತೆಗಳು ಇರ್ತಕ್ಕಂಥದ್ದು ನಾಗೇಂದ್ರ. ಅದು ಏನಂತಂದ್ರೆ, ಇನ್ನು ಈ ಒಂದು ದರ್ಶನ್ ಸೇರಿದಂತೆ ಒಟ್ಟು 7 ಜನ ಆರೋಪಿಗಳ ಒಂದು ರೆಗ್ಯುಲರ್ ಜಾಮೀನು ಅರ್ಜಿ ವಿಚಾರಣೆ ಇವತ್ತಿರ್ತಕ್ಕಂಥದ್ದು. ಒಟ್ಟು 8 ಜನಗಳ ಜಾಮೀನು ಅರ್ಜಿ ವಿಚಾರಣೆ ಇತ್ತು. ಅದರಲ್ಲಿ ವಿನಯ್ ಬೆಳಗ್ಗೆ ಅಷ್ಟೇ ಅವರ ಅರ್ಜಿಯನ್ನ ವಾಪಸ್ ತೆಗೆದುಕೊಂಡಿರ್ತಕ್ಕಂಥದ್ದು, A10 ಆದಂತ ವಿನಯ್. ಹೀಗಾಗಿ 7 ಜನಗಳ ಜಾಮೀನು ಅರ್ಜಿಗೆ ಸಂಬಂಧಿಸಿದಂತೆ ಎಸ್ಪಿಪಿ ವಾದವನ್ನ ಮಂಡಿಸ್ತಾರೆ. ಎಸ್ಪಿಪಿ ವಾದ ಮಂಡನೆ ಮಾಡಿದ ಬಳಿಕ ಒಂದಷ್ಟು ರಿಪ್ಲೈನ ಮತ್ತೆ ಆರೋಪಿ ಪರ ವಕೀಲರಿಗೆ ನೀಡೋದಕ್ಕೆ ಕೋರ್ಟ್ ನಲ್ಲಿ ಅವಕಾಶ ಇರ್ತಕ್ಕಂಥದ್ದು.
ಇರ್ತಕ್ಕಂಥದ್ದು. ಹೀಗಾಗಿ ಇವತ್ತಿಗೆ ಇವೆರಡೂ ಮುಗಿದು ಆದೇಶವನ್ನ ಕಾಯ್ದಿರಿಸಬಹುದು. ಆದ್ರೆ ಇಷ್ಟು ಬೇಗ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಏನು ರೆಗ್ಯುಲರ್ ಜಾಮೀನು ಅರ್ಜಿ ವಿಚಾರಣೆ ಡಿಸೈಡ್ ಆಗೋದಿಲ್ಲ. ಆದ್ರೆ ಒಂದು ಡಿಸೈಡ್ ಆಗ್ಬೇಕಾಗುತ್ತೆ, ಏನು ಅದು ದರ್ಶನ್ ಪಡೆದುಕೊಂಡಿರ್ತಕ್ಕಂಥ 6 ವಾರಗಳ ಮಧ್ಯಂತರ ಜಾಮೀನು ಏನಿದೆ ಅದರ ಬಗ್ಗೆ, ಅದರ ಭವಿಷ್ಯ ಇವತ್ತು ಡಿಸೈಡ್ ಆಗುವ ಸಾಧ್ಯತೆ ಬಹುತೇಕ ಇರ್ತಕ್ಕಂಥದ್ದು. ಯಾಕಂತಂದ್ರೆ 11ನೇ ತಾರೀಕು ಅವರ ಮಧ್ಯಂತರ ಜಾಮೀನು ಅಂತ್ಯ ಆಗ್ತಾ ಇದೆ. ಈ ವೇಳೆಗೆ ಅದನ್ನ ಎಕ್ಸ್ಟೆಂಡ್ ಮಾಡಿಸ್ಕೊಂಡಿಲ್ಲ ಅಂತಂತಂದ್ರೆ ಅವರು 11ನೇ ತಾರೀಕು ಸೆಷನ್ಸ್ ಕೋರ್ಟ್ಗೆ ಬಂದು ಅಲ್ಲಿ ಕೋರ್ಟ್ ನಲ್ಲಿ ಸರೆಂಡರ್ ಆಗಿ ಅಲ್ಲಿಂದ ಬಳ್ಳಾರಿ ಜೈಲಿಗೆ ಹೋಗ್ಬೇಕಾಗುತ್ತೆ. ಹೀಗಾಗಿ ಇದರ ಬಗ್ಗೆ ಇವತ್ತು ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ.